ಅಹಂ ಕರ್ತ ಹರಿಕರ್ತ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಇವತ್ತಿನ ಈ ಎಪಿಸೋಡ್ದಲ್ಲಿ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮದು ಪ್ರತಿಯೊಬ್ಬರ ಜೀವನವು ಪುರುಷಾರ್ಥ ಸಾಧನೆಗೆ ಅಂತ ಹೇಳ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷೇಶು ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಅಂಥೇಳಿ ಇದು ಈ ಪುರುಷಾರ್ಥ ಸಾಧನೆಗೆ ಮೂಲಭೂತವಾಗಿದ್ದು, ಈ ಪುರುಷಾರ್ಥ ಸಾಧನೆ ಇದನ್ನು ಯಾವ ಥರ ಇದು ನಮ್ಮ ಒಬ್ಬರ ಲೈಫ್ ಸ್ಟೈಲಲ್ಲಿ ಆಗುತ್ತೆ, ಅಥವಾ ಸಕ್ಸಸ್ಫುಲ್ ಆಗಿರೋನು ಪುರುಷಾರ್ಥವನ್ನು ಯಾವ ಥರ ಬೆಳೆಸ್ಕೊಂಡಿರ್ತಾನೆ ಅಂತ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿ ನಾನು ವೈಟ್ ಬೋರ್ಡನ್ನು ಯೂಸ್ ಮಾಡ್ತೀನಿ, ಅಂದರೆ ಅದು ಸ್ವಲ್ಪ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ಅಂತ ಒಂದು ವಿಚಾರ. ಒಂದನೇದ್ದು, ಈಗ ಚಿಕ್ಕವರಿದ್ದಾಗ ಮಕ್ಕಳು ಅವರಿಗೆ ಒಂಥರ ಯಾವುದೇ ಆಗಲಿ ಜೀವನದಲ್ಲಿ ಗುರಿ ಅಥವಾ ಗುತ್ತು ಅಥವಾ ವಿಷನನ್ನು ಇರೋದಿಲ್ಲ. ಈ ವಿಷನ್ ಬರೋಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ತಂದೆ ತಾಯಿಗಳು ಅವರಿಗೆ ಸಾಕಷ್ಟು ಓಪನ್ ಎಂಡೆಡ್ ಪ್ರಶ್ನೆಗಳನ್ನು ಕೇಳಿ ಅವರಿಗೊಂದು ವಿಷನ್ ಸೆಟ್ ಮಾಡ್ತಾರೆ. ನಿನ್ನ ಮುಂದೆ ಡಾಕ್ಟರ್ ಆಗಬೇಕು, ಅಥವಾ ನೀನು ಇಂಜಿನಿಯರ್ ಆಗಬೇಕು, ಅಥವಾ ನೀನು ಯಾವುದಾದ್ರೂ ಗೌರ್ಮೆಂಟ್ ಸರ್ವೆಂಟ್ ಆಗಬೇಕು, ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳಿ, ಅಥವಾ ನೀನು ಅಧ್ಯಾತ್ಮದಲ್ಲಿ ಮುಂದೆ ಬಂದು ಸುಧಾ ಪಂಡಿತನಾಗಬೇಕು, ಈ ಥರ ಪ್ರಶ್ನೆಗಳನ್ನೆಲ್ಲ ಮನೆಯಲ್ಲಿ ಕೇಳಿ, ಅಥವಾ ಮನೆಯಲ್ಲಾಂದರೂ ಕೂಡ ಸ್ಕೂಲ್ದಲ್ಲಿ ಕೇಳಿ, ಅಥವಾ ಸ್ಕೂಲ್ದಲ್ಲಿ ಇಲ್ಲಾಂದರೂ ಫ್ರೆಂಡ್ ಸರ್ಕಲ್ದಲ್ಲಿ ಗ್ರೂಪ್ದಲ್ಲಿ ಕೇಳಿ ಆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಒಂದು ವಿಷನ್ ಸೆಟ್ ಆಗುತ್ತೆ. ಈ ವಿಷನ್ ಸೆಟ್ ಆಗೋದಕ್ಕೆ ನಾವೇನಂತೀವಿ ಅಂದರೆ ಫಸ್ಟ್ ಸರ್ಕಲ್. ನಮ್ದು ಇದು 1ನೇ ಸರ್ಕಲ್ಲು ನಮಗೆ ಸೆಟ್ ಆಗುತ್ತೆ. ಈ ಸರ್ಕಲ್ ನಂಬರ್ 1 ಇಲ್ಲೇನಾಗುತ್ತೆ ಅಂದರೆ, ನಾವು ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ನಮ್ಮ ಜೀವನದಿಂದ ನಾವು ಅಪ್ ಟು ಇಂಜಿನಿಯರ್ ಆಗಿರ್ಬೋದು, ಅಥವಾ ನಮ್ಮದು ವಿಷನ್ ಕಂಪ್ಲೀಟ್ ಅಂತ ಅಂದ್ಕೊಳ್ಳಿ. ನಾನು ಒಂದು ಡಾಕ್ಟರ್ ಆದೆ ಅಥವಾ ಒಂದು ಇಂಜಿನಿಯರ್ ಆದೆ ಅಂದರೆ ಈ ಸರ್ಕಲ್ದ ಪರ್ಪಸ್ಸು ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ಸರ್ಕಲ್ ರಿಲೆವೆನ್ಸು ಮುಂದೆ ಇರಲ್ಲ. ಈ ಸರ್ಕಲ್ ಕ್ಲೋಸ್ ಆದಾಗ ಆಟೋಮೆಟಿಕ್ ಆಗಿ ನಮ್ಮದು ಫ್ರೆಂಡ್ ಸರ್ಕಲ್ ಆಗಲಿ, ಅಥವಾ ನಮ್ಮದು ಈ ಫ್ಯಾಮ್ಲಿದಲ್ಲಾಗಲಿ, ಅಥವಾ ಪಿಯರ್ ಪ್ರೆಷರು ಕಾಂಪಿಟೇಷನ್ದಲ್ಲಿ ನಾವು 2ನೇ ಸರ್ಕಲನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಏನದು 2ನೇ ಸರ್ಕಲ್ಲು? 2ನೇ ಸರ್ಕಲ್ ಏನು ಅಂತಂದರೆ, ಇದರಲ್ಲಿ ಮದುವೆ ಅಥವಾ ಮನೆ ತೊಗೊಳ್ಳೋದಿರ್ಬೋದು, ಕಾರ್ ತೊಗೊಳ್ಳೋದಿರ್ಬೋದು, ಅಥವಾ ಫಾರಿನ್ ಟ್ರಿಪ್ ಹೋಗಿ ಬರ್ಬೋದು. ಅದೇ ಥರ ಅಧ್ಯಾತ್ಮದಲ್ಲಿದ್ದವರಿಗೆ ಅವರು ಕೂಡ ಮನೆ ತೊಗೋಬೋದು, ಅಥವಾ ಅವರು ಕೂಡ ಒಂದೇನಾದರೂ ಕಾರ್ ತೊಗೋಬೋದು. ಅವರಿಗೆ ಫಾರಿನ್ ಟ್ರಿಪ್ ಅಂತ ಆಸೆ ಇರಲ್ಲ, ಆದರೂ ಯಾತ್ರಾ ತೀರ್ಥ ಏನಾರೋ ಮಾಡ್ಕೊಂಡು ಬರೋದು, ಹೊಸ ಹೊಸ ಕ್ಷೇತ್ರಗಳನ್ನು ನೋಡ್ಕೊಂಡು ಬರಬೇಕು ಅಂತ ಆಸೆ ಇರುತ್ತೆ. ಈ ಆಸೆ, ಈ ಗೊತ್ತು ಗುರಿ ಇದರಿಂದ ಅವ್ರಿಗೆ ಯಾವಾಗ ಅಕಂಪ್ಲಿಷ್ಮೆಂಟ್ ಆಗುತ್ತೆ ಅಂದರೆ, ಅದು ಸಿಕ್ಕಾಗ ಅವ್ರ ಮದುವೆ ಆಯಿತು, ಅವ್ರ ಮನೆ ಕಟ್ಟಿದ್ರು, ಎಲ್ಲ ಆಯಿತು. ಈಗ ನಾವು 2 ಈ ಸರ್ಕಲ್ಗಳನ್ನು ನೋಡಿದ್ವಿ. ಈ 2 ಸರ್ಕಲ್ ಆದಮೇಲೆ ಆಲ್ಮೋಸ್ಟ್ 99.9%, 99.9% ಜನ ಏನಾಗುತ್ತೆ ಅಂದರೆ ಈ ಫಸ್ಟ್ ಸೆಕೆಂಡ್ ಸರ್ಕಲ್ದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಈ 2 ಸರ್ಕಲ್ದಿಂದ ಅವರಿಗೆ ಹೊರಗೆ ಬರೋಕ್ಕೆ ಮನಸ್ಸೇ ಬರಲ್ಲ, ಅಥವಾ ಪಿಯರ್ ಸರ್ಕಲ್ಲು ನಮ್ಮ ಸೊಸೈಟಿನೇ ಅದೇ ಥರ ಇದೆ. ಈ 2ರಿಂದ ಅವರಿಗೆ ಹೊರಕ್ಕೆ ಬರೋಕ್ಕೆ ಆಗೋದೇ ಇಲ್ಲ. ಆದರೆ ಪುರುಷಾರ್ಥ ಸಾಧನೆಯಲ್ಲಿ ಒಬ್ಬ ಪುರುಷ ಅಥವಾ ಒಬ್ಬ ಸಕ್ಸಸ್ಫುಲ್ ಮಹಿಳೆ ಈ 2 ಸರ್ಕಲ್ ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಂತಂದರೆ, 3ನೇ ಸರ್ಕಲ್ಲು ಸಾಧನೆ. ಏನು ಸಾಧನೆ? ಈಗ ನಾವು ಅಧ್ಯಾತ್ಮ ಕಲ್ತಿರ್ಲಿಕ್ಕಿಲ್ಲ, ಅಥವಾ ನಾವು ಪೂಜೆಗಳನ್ನು ಮಾಡ್ತಿರ್ಲಿಕ್ಕಿಲ್ಲ, ಅಥವಾ ನಾವು ಯಾವುದೋ ಆಫೀಸ್ ಪ್ರೆಷರ್ದಿಂದ, ಅಥವಾ ಈ ಥರ ಗೊತ್ತು ಗುರಿ, ಅಥವಾ ನಮಗೇನೋ ಈ ಥರ ವಿಷನ್ ಇರೋದ್ರಿಂದ ಇದರಿಂದ ನಾವು ಸಾಕಷ್ಟನ್ನು ನಾವು ಧರ್ಮವಾಗಲಿ ಅಥವಾ ನಮ್ಮ ಪರ್ಸ್ನಲ್ ಲೈಫ್ ಆಗಲಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀವಿ. 3ನೇ ಸರ್ಕಲ್ದಲ್ಲಿ ಅದನ್ನು ನಾವು ವಿಷನ್ ಮಾಡಿಟ್ಕೋಬೇಕು. ಏನು ಅಂದರೆ, ಪೂಜೆ ಮಾಡಿದವರು ಪೂಜೆ ಮಾಡೋದು, ಸಂಧಾನ ಮಾಡದೇ ಇರೋ ಸಂಧಾನ ಮಾಡೋದು, ಪೂಜೆ ಸಂಧಾನ 2 ಮಾಡ್ತಿದ್ದವ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಮಾಡ್ಕೊಳ್ಳೋದು, ಅಥವಾ ಯಾವುದಾದ್ರೂ ಪಾಠಗಳನ್ನು ಹೇಳಿಸ್ಬೋದು, ಅಥವಾ ಶಾಸ್ತ್ರ ಶ್ರವಣ, ಈ ಥರ ಬೇರೆ ಬೇರೆ ಮಾಡಿ, ಇದಲ್ಲದೆ ಅಧ್ಯಯನ ಅಧ್ಯಾಪನ, ನಮ್ಮ ಜೊತೆ ಇನ್ನೊಂದು 4 ಜನಕ್ಕೆ ನಾವು ಮುಂದೆ ತರೋ ಗುರಿಗಳನ್ನು ನಾವಿಲ್ಲಿ ಜೋಡಿಸ್ಕೊತಾ ಹೋಗಬೇಕು. ಈ ಗುರಿಯನ್ನು ಜೋಡಿಸ್ಕೊಂಡಂಥ ವ್ಯಕ್ತಿ ಸಮಾಜಮುಖಿಯಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತಾನೆ. ಅವನ ವ್ಯಕ್ತಿತ್ವ ಬದಲಾವಣೆ ಆಗ್ತಾ ಹೋಗುತ್ತೆ. ಅವನು ಬರೇ ಮನೆಯಲ್ಲೇ ಸೀಮಿತನಾಗಿ 2 ಕಾರ್ ಮಾಡಿದೆ, 3 ಕಾರ್ ಮಾಡಿದೆ, 12 ಟ್ರಿಪ್ ಮಾಡಿದೆ, 3 ಟ್ರಿಪ್ ಮಾಡಿದೆ, ನಾನು 10 ಸಲ ಬದರಿ ಯಾತ್ರೆ ಮಾಡಿ ಬಂದೆ, ಈ ಥರ ಎಲ್ಲ ಹೇಳೋದನ್ನು ಬಿಟ್ಬಿಡ್ತಾನೆ. ಯಾಕೆಂದರೆ ಅವೆಲ್ಲ ರಾಜಸ ಸ್ವಭಾವ. ನಿಮಗೆ ಗೊತ್ತಿದ್ದಂಗೆ ಸಾತ್ವಿಕದಲ್ಲೂ 3 ಸ್ವಭಾವ ಇದೆ: ಸಾತ್ವಿಕ ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ ಅಂಥೇಳಿ. ಸಾಕಷ್ಟು ಜನರು ನಾವು ಸಾತ್ವಿಕ ತಾಮಸದಲ್ಲಿ ಉಳ್ಕೊಳ್ತೀವಿ. ಏನು ಸಾತ್ವಿಕ ತಾಮಸು ಅಂದರೆ, 10 ಸಲ ನಾನು ಯಾತ್ರೆ ಮಾಡಿದೆ, ನೋಡಿರಿ ನಾನು ತಿರುಪತಿಗೆ 10 ಸಲ ಹೋಗಿ ಬಂದೆ, ಇವ್ರು ಹೋಗೇ ಇಲ್ಲ. ಇದು ಸಾತ್ವಿಕ ತಾಮಸ. ಸ್ವಾಮಿಗಳು ನಮ್ಗೆ ಡೈರೆಕ್ಟಾಗಿ ನಮಗೆ ಮಂತ್ರಾಕ್ಷತೆ ಕೊಡ್ತಾರೆ. ನಾನು ಪ್ರತಿ ಸಲಕ್ಕೂ ಸ್ವಾಮಿಗಳು ನನಗೆ ಒಳ್ಳೆಯ ಕೆಲಸ ಮಾಡಿದೆ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಏನೇ ಕೆಲಸ ಮಾಡಿದ್ರು ಸ್ವಾಮಿಗಳು ನನಗೆ ಭಾರಿ ಅಂತಾರೆ. ಇದು
ಸಾತ್ವಿಕ ತಾಮಸ. ಅಂದ್ರೆ ಇಲ್ಲಿ ಒಂದೇನೋ ಒಂದು ಉದ್ದೇಶ ಬರ್ತಿದೆ. ಈ ಉದ್ದೇಶ ಅದು ನಮಗೆ ಅದೇ ಮುಖ್ಯ ಗುರಿಯಾಗಿ ಹೋಗುತ್ತೆ ಹೊರತಾಗಿ ಅದರಿಂದ ಸಾಧನೆ ಮುಖ್ಯ ಗುರಿ ಆಗಲ್ಲ. ಆದರೆ ಸಕ್ಸಸ್‌ಫುಲ್ ಆಗಿ ಈ 3ನೇ ಸರ್ಕಲ್‌ದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೆಂಗೆ ಕಾಣಿಸ್ತಾನಂದ್ರೆ, ಅವನು ಸಮಾಜಮುಖಿಯಾಗಿ ಕಾಣಿಸ್ತಾನೆ. ಅವನು ಮಾಡಿರ್ತಕ್ಕಂಥ ಕಾರ್ಯಗಳು ಪರಿವರ್ತನೆಯನ್ನ, ಪರಿಣಾಮವನ್ನ ಬೀರುತ್ತೆ. ಅದು ಸ್ಮಾಲೇ ಇರ್ಬೋದು, ದೊಡ್ಡದೇ ಇರ್ಬೋದು. ಆದರೆ ಅದು ಪರಿಣಾಮ ಬೀರುತ್ತೆ. ಅವನ ವಿಚಾರಧಾರೆಗಳು ಬ್ರಾಡನ್ ಆಗ್ತವೆ. ತನ್ನ ಮನೆ, ತನ್ನ ಸುತ್ತಮುತ್ತಲಿನ ಪರಿಸರ ಬಿಟ್ಟು ಅಥವಾ ತನ್ನ ಮಠವನ್ನು ಬಿಟ್ಟು, ತನ್ನ ಧರ್ಮವನ್ನು ಸೇರಿಸಿಕೊಂಡು ಅವನು ವಿಚಾರ ಚಿಂತನೆಯನ್ನು ಮಾಡಿ ಅಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಸಾಧನೆಯನ್ನು ಮಾಡ್ಕೊಳ್ತಾನೆ. ಈ ಸಾಧನೆ ಮಾಡಿ ಪ್ರತಿಯೊಂದು ಲೆವೆಲ್‌ದಲ್ಲಿ ಒಂದು ಕಂಫರ್ಟ್ ಝೋನ್ ಅಂತಿದೆ. ನೀವು ಯಾವಾಗ ಆ ಕಂಫರ್ಟ್ ಝೋನಿಗೆ ಬೀಳ್ತೀರೋ ಅದನ್ನು ನೀವು ರೆಕಗ್ನೈಸ್ ಮಾಡಬೇಕು. ಆ ರಿಕಗ್ನೈಸ್ ಮಾಡಿದಾಗೆ ತಾನೇ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು. ಇವನ್ ಕಾರ್ಪೊರೇಟ್ ವರ್ಲ್ಡ್‌ದಲ್ಲಿ ಏನಂತಾರೆ, ಡೋಂಟ್ ಬಿ ಇನ್ ಅ ಕಂಫರ್ಟ್ ಝೋನ್. ಯು ಹ್ಯಾವ್ ಟು ಥಿಂಕ್ ಆಫ್ ಚೇಂಜ್ ಆನ್ ಯುವರ್ ಓನ್ ಬಿಫೋರ್ ಸಂಬಡಿ ವೇಕ್ಸ್ ಯು ಅಪ್ ಅಂತ ಹೇಳ್ತಾರೆ. ಇದೇ ಥರ ನಾವು ಕಂಫರ್ಟ್ ಝೋನ್ನಿಂದ ಹೊರಗಡೆ ಬಂದು ಸಮಾಜಮುಖಿಯಾಗಿ ಥಿಂಕ್ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಅಥವಾ ನಮ್ಮ ಒಂದು ಸಮುದಾಯ ಮುಂದೆ ಬರೋಕ್ಕೆ ಸಾಧ್ಯ. ಇಲ್ಲಾಂದರೆ ನಮ್ಮ ಸಮುದಾಯ ಹಿಂದೆ ಬೀಳುತ್ತೆ. ಇದು ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಹಿಂದೆ ಬಿದ್ದ ಸಮಾಜ, ಹಿಂದೆ ಬೀಳ್ಬೇಕಂದ್ರೆ ಬರೀ ಫೈನಾನ್ಷಿಯಲ್ ಹಿಂದೆ ಅಂತ ತಿಳ್ಕೊಬೇಡಿ. ಸಮಾಜದಲ್ಲಿ ಒಗ್ಗಟ್ಟಿಲ್ಲದೆ ಇರ್ಬೋದು, ಮದುವೆ ಆಗದೇ ಇರ್ಬೋದು, ಸಮಾಜದಲ್ಲಿ ಧರ್ಮಾಚರಣೆ ಕುಂದುತ್ತಾ ಇರ್ಬೋದು, ಅನಿಷ್ಟ ಪದ್ಧತಿಗಳನ್ನು ನಾವು ಇಷ್ಟವಾಗಿ ಸ್ವೀಕಾರ ಮಾಡ್ತಾ ಇರ್ಬೋದು, ಅನಿಷ್ಟ ಭೋಜನಗಳನ್ನು ಮಾಡ್ತಾ ಇರ್ಬೋದು, ಕೆಟ್ಟ ಮಾಡ್ತಾ ಇರ್ಬೋದು, ದುಷ್ಟರ ಸಂಘ ಮಾಡ್ತಾ ಇರ್ಬೋದು. ಇದೆಲ್ಲವೂ ಕೂಡ ಸಮಾಜದಲ್ಲಿ ನಡೀತಿರ್ತಕ್ಕಂಥ ದುರಂತ. ಇದು ನಮ್ಮ ಸಮಾಜ ಹಿಂದೆ ಬಿದ್ದಿದೆ ಅಂತ ಅರ್ಥ. ಇನ್ನು ಇಲ್ಲೂ ಕಂಫರ್ಟ್ ಝೋನ್ದಲ್ಲಿದ್ದು ಸಮಾಜವನ್ನು ನೋಡ್ಕೊಂಡು ಸಮಾಜ ಬೆಳೆಸಿದಂಥ ಜನ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಲೆವೆಲ್ ಹೋಗ್ತಾರೆ. ಇನ್ನೊಂದು ಸರ್ಕಲ್, 4ನೇ ಸರ್ಕಲ್. ಈ 4ನೇ ಸರ್ಕಲ್ ಏನು ಗೊತ್ತಾ? ದೇಶ ಸೇವೆ. ಅವರು ದೇಶದ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ. ನನ್ನ ಸಮಾಜ ಆಯಿತು, ನನ್ನ ಧರ್ಮ ಆಯಿತು, ಅಂದರೆ ನಾವು ಮಾಧ್ವರಾಯಿತು, ನಾವು ಮಾಧ್ವರಿಂದ ಬ್ರಾಹ್ಮಣತ್ವಕ್ಕೆ ಹೋದ್ವಿ, ಬ್ರಾಹ್ಮಣತ್ವದಿಂದ ವಸುದೇವ ಕುಟುಂಬಕ ನಮ್ಮ ದೇಶವನ್ನು ನಾವು ಹೆಂಗೆ ಮುಂತರಬೇಕು, ಯಾವ ಥರ ನಮ್ಮ ದೇಶ ಸೇವೆಯನ್ನು ಮಾಡಬೇಕು. ದೇಶ ಸೇವೆಯಿಂದ ನಾವು ಸೋಲ್ಜರಾಗಿ ಹೋಗಿ ಅಲ್ಲಿ ಇದು ಮಾಡ್ಬೇಕಂತಲ್ಲ, ಸಾಕಷ್ಟು ದೇಶದಲ್ಲಿ ನಡೀತಕ್ಕಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ತಿಳಿಸೋದಿರ್ಬೋದು, ಅಥವಾ ಜನರಿಗೆ ಹೆಲ್ಪ್ ಮಾಡೋದಿರಬಹುದು, ಅಥವಾ ಇನ್ನೂ ಬೇರೆ ಬೇರೆ ಥರ ನಿಮಗೆ ಗುರುತಿರ್ತಕ್ಕಂಥ ನಿಮ್ಗೆ ಇರತಕ್ಕಂಥ ಎಬಿಲಿಟಿಯಿಂದ ಅದನ್ನು ಸಾಧನೆ ಮಾಡೋದು ಇದು 4ನೇ ಸ್ತರವಾಗುತ್ತೆ. ಈ ಥರ ಪ್ರತಿಯೊಬ್ಬ ಮನುಷ್ಯನು ಈ 4 ಡಿಫ್ರೆಂಟ್ ವಿಧದಿಂದ ಅವನು ಸರ್ಕಲ್ದಿಂದ ಹೊರಗಡೆ ಹೋಗಿ 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 ಸಮಾಜ ಸೇವೆಯನ್ನು ಮಾಡಿ ತನ್ನ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಇದ್ರ ಏನಾಗುತ್ತೆ ಅಂತಂದರೆ, ಅವನು ಒಬ್ಬ ತಾಯಿಗೆ ಜಸ್ಟ್ ಮಗ ಉಳ್ಕೋತಾನೆ, ಅಥವಾ ಒಂದು ಮನೆಗೆ ಯಜಮಾನ ಅಂತ ಅನ್ಸ್ಕೋತಾನೆ, ಅಥವಾ 10 ಕಾರುಗಳ ಮಾಲೀಕ ಅನ್ಸ್ಕೋತಾನೆ, ಅಥವಾ 2 ಮನೆ 4 ಮನೆಗಳ ಮಾಲೀಕ ಅಂತ ಅನ್ಸ್ಕೋತಾನೆ. ಇದರಿಂದ ಇಂಥ ಜನರಿಂದ ಸಮಾಜಕ್ಕೆ ಏನು ಪ್ರಯೋಜನವೇ ಇಲ್ಲ. ಇಂಥ ಜನರನ್ನು ಯಾವ ಕ್ಯಾಟಗರಿಯಲ್ಲಿ ಆ್ಯಕ್ಚುಲಿ ಇಡಬೇಕು ಅಂತಂದರೆ, ದೇ ಆರ್ ಆಲ್ ಸೆಲ್ಫಿಶ್ ಪೀಪಲ್. ಅವ್ರಿಗೇನು ಅಂದರೆ, ನನ್ನ ಸಕ್ಸಸ್ಸು ನನಗೆ ಸಿಕ್ತು, ನನಗೆ ಇನ್ನೂ ಸಿಗಬೇಕು ಅನ್ನೋ ಆಸೆ, ಇದರಲ್ಲಿ ಅವ್ರು ಬೀಳ್ತಾರೆ. ಸೊ ಇವರಿಗೆ ಮತ್ತು ರಾಜಕಾರಣಿಗಳಿಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಇಂಥ ಜನರಿಂದ ಯಾವುದೇ ಸಮಾಜವನ್ನು ಕಟ್ಟೋದಾಗಲಿ, ಸಮಾಜವನ್ನು ಮುಂತರೋದಾಗಲಿ ಸಾಧ್ಯವೇ ಇಲ್ಲ. ಎಂತಹ ಮಹಾ ಯತಿವರೆಣ್ಯರು, ಎಂಥ ಯುಗ ಪುರುಷರೇ ಇಲ್ಲಿ ಅವರು ಜೀವನವೆತ್ತು ಅಥವಾ ಇಲ್ಲೊಂದು ಅವತಾರ ತಗೊಂಡು ಬುದ್ಧಿವಾದ ಹೇಳಿದ್ರು ಕೂಡ ಈ ಥರದ ಜನರಿಂದ ಯಾವುದೇ ಥರದ ಪ್ರಯೋಜನವೇ ಇಲ್ಲ. ಆದ್ದರಿಂದ ನಾವೆಲ್ಲರೂ ಏನು ಮಾಡಬೇಕು ಅಂದರೆ, ನಮ್ಮ ಅಲ್ಪ ಮಟ್ಟಿಗೆ ಆದಷ್ಟು ನಾವು ಈ ಸರ್ಕಲ್ಗಳನ್ನು ಕ್ರಾಸ್ ಮಾಡ್ತಾ ಮಾಡ್ತಾ ಬರಬೇಕು. ಒಬ್ಬ ವಯಸ್ಸಾದ ವ್ಯಕ್ತಿ ಯಾವುದೋ ಒಂದು ಈಗ ನಾವೊಂದು ಸುಮ್ಮನೆ ಉದಾಹರಣೆ ತೊಗೊಳ್ತೀನಿ. ಒಂದು ಮದುವೆ ಸಮಾರಂಭ, ಅಲ್ಲಿ 60 ವಯಸ್ಸಿನ ಒಬ್ಬ ವ್ಯಕ್ತಿ ಬಂದಿದ್ದಾನ್ರೆ, ಅವ್ನು ಏನು ಮಾಡಬೇಕು ಗೊತ್ತಾ? ಅಲ್ಲಿ ಬರೀ ಫಂಕ್ಷನ್ದಲ್ಲಿ ಅವ್ನು ಮೊಬೈಲ್ ಹಿಡ್ಕೊಂಡು ಕೂತು ಅಥವಾ ಯಾರಿಗೋ ಒಂದು 4 ಜನಕ್ಕೆ ಮಾತಾಡಿ ತನ್ನ ಪರ್ಸ್ನಾಲಿಟಿ ತೋರಿಸಿ ತಾನು ಏನು ಗಳಿಸಿದ್ದೀನಿ ಅಂತ ಹೇಳ್ಕೊಂಡು ಇದರಿಂದ ಸಮಾಜಕ್ಕೆ ಏನೂ ಆಗಬೇಕಾಗಿಲ್ಲ. ಆ ಥರ ಯಾರು ಬೇಕಾದವ್ರು ಗಳಿಸ್ಬೋದು. ನಾಳೆ ನಿಮ್ಮ ಮುಂದೆ ನಿಮ್ಗಿಂತ ಚಿಕ್ಕವನು ಕೂಡ ಅದೇ ಥರ ಡೈಲಾಗನ್ನು ಹೇಳ್ಬೋದು. ಆದರೆ ಅವ್ನು ಯಾವಾಗ ಒಬ್ಬ ಹಿರಿಯ ಅನ್ನಿಸ್ತಾನೆ ಅಂದರೆ, ಅವನಲ್ಲಿರ್ತಕ್ಕಂಥ ಚಿಕ್ಕವರನ್ನು ಗುರುತಿಸಿ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಮಾಡಿ ಅವರಲ್ಲಿ ಬೆಳಿಬೇಕು, ಮುಂದೆ ಬರಬೇಕು ಅನ್ನೋ ಆಸೆಯನ್ನು ಅವನು ತುಂಬಿ ಅವರಿಗೆ ಸನ್ಮಾರ್ಗವನ್ನು ತಾನು ಯಾವಾಗ ತೋರಿಸ್ತಾನಲ್ಲ, ಅವನಿಗೆ ಹಿರಿತನ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಬರೀ ಅವರು ವಯೋವೃದ್ಧರು ಹೊರತಾಗಿ ಬುದ್ಧಿಯಿಂದ ವೃದ್ಧರು ಅಲ್ಲ. ಅಷ್ಟಾವಕ್ರ ಕೂಡ ತನ್ನ ಕಥೆಯಲ್ಲಿ ಇದನ್ನೇ ಹೇಳ್ತಾನೆ. ಅಲ್ಲೆಲ್ಲ ಪಂಡಿತರಿಗೆ ಮಾತ್ರ ಅಲವಿದ್ದಂಥ ಒಂದು ಸಭಾಂಗಣ ಇದ್ದಾಗ ಅವನು ಅದು ಕ್ರಾಸ್ ಮಾಡೋಕ್ಕೆ ಹೋದಾಗ ಅವ್ರು ಪ್ರಶ್ನೆ ಕೇಳ್ತಾನೆ, ನೀನು ಪಂಡಿತನ ಅಥವಾ ನೀನೇನು ಹಿರಿಯ ಪಂಡಿತನ, ದೊಡ್ಡವನ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ದೊಡ್ಡವನು ಬರೀ ವಯಸ್ಸಿನಿಂದಲ್ಲ ಬುದ್ಧಿಯಿಂದನೂ ದೊಡ್ಡವರು ಇರಬೇಕು ಅಂಥೇಳಿ. ಈಗ
ಒಬ್ಬ ವ್ಯಕ್ತಿ ತಾನು ಸಂಧ್ಯಾವಂದನ ಮಾಡಿದಂತೆ ಅವನು 4 ಜನ ಚಿಕ್ಕವರಿಗೆ ಸಂಧಾನ ಮಾಡೋಕ್ಕೆ ಪ್ರಚೋದನೆಯನ್ನು ಮಾಡಬೇಕು. ಅವನು ಮನೆಯಲ್ಲೇ ಮಾಡ್ಬೇಕಂತಲ್ಲ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೊಂದಿಬ್ರು ಮುಂಜ್ವಿ ಆಗಿರ್ತಕ್ಕಂಥ ಅಥವಾ ಒಟುಗಳು ಅಥವಾ ಒಂದು ಸ್ಕೂಲಿಗೆ ಹೋಗ್ತಾ ಹುಡುಗರಿದ್ರೆ ಅವ್ರಿಗೆ ಕರೆದು ಕೇಳಬೇಕು, ನೀನು ಯಾವ ಮಂತ್ರವನ್ನು ಕಲಿತಾ ಇದ್ದಿ, ಹೊಸ ಮಂತ್ರವನ್ನು ಯಾವ್ದು ಕಲಿತಾ ಇದ್ದಿ, ಸಂಧಾನ ಎರಡೊತ್ತು ಮಾಡ್ತೀಯಾ, ಗಾಯತ್ರಿ ಜಪ ಚೆನ್ನಾಗಿ ಮಾಡ್ತೀಯಾ, ಅದರಿಂದ ನಿನಗೆ ಬೆನಿಫಿಟ್ ಸಿಗ್ತಾ ಇದೆಯಾ ಇಲ್ವಾ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತೀಯಾ ಇಲ್ವಾ, ಈ ಥರ ಪ್ರಶ್ನೆ ಕೇಳಬೇಕು. ಯಾರಾದರೂ ಒಬ್ಬರು ಹೊಸದಾಗಿ ಮದುವೆ ಆಗಿ ಬಂದಿರತಕ್ಕಂಥ ವ್ಯಕ್ತಿ ಅವ್ನು ಸಿಕ್ಕರೆ ಇವ್ನು ಏನು ಪ್ರಶ್ನೆ ಕೇಳಬೇಕಂದ್ರೆ, ನೀನು ಸಂಸಾರ ಹೆಂಗೆ ನಡೆಸಬೇಕು ಅನ್ನೋದು ಕಲ್ತಿದೀಯಾ, ಯಾವ ಥರ ನೀನು ಜೀವನದಲ್ಲಿ ಎಲ್ಲರನ್ನು ಹೊಂದಿಕೊಂಡು ಜೀವನವನ್ನು ಸಂಭಾಳಿಸಿ ನಿನ್ನ ಫ್ಯಾಮಿಲಿಯನ್ನು ಎಳೆದುಕೊಂಡು ಮುಂದೆ ಹೋಗ್ತಕ್ಕಂಥ ಶಕ್ತಿನ ನೀನು ಪಡ್ಕೊಳ್ತೀಯಾ ಇಲ್ವಾ, ಈ ಥರ ಪ್ರಶ್ನೆ ಕೇಳಬೇಕು. ಹೊರತಾಗಿ ಫಾರಿನ್ ಟ್ರಿಪ್ ಪಡ್ಕೊಂಡು ಬಂದ್ಯಾ, ಗುಡ್, ಯಾವುದೋ ಐಫೋನ್ ತೊಗೊಂಡ್ಯಾ ಅಥವಾ ಹೊಸ ಲ್ಯಾಪ್ಟಾಪ್ ತೊಗೊಂಡ್ಯಾ, ಅವನ ಹತ್ರ ಇರೋದು ಮ್ಯಾಕಾ ಅಥವಾ ವಿಂಡೋಸಾ, ಈ ಥರ ಪ್ರಶ್ನೆ ಕೇಳಿದ್ರೆ ಇದೇನಾಗುತ್ತಂದರೆ ತಾಮಸ ಪ್ರಶ್ನೆಗಳು ಅಥವಾ ರಾಜಸ ಪ್ರಶ್ನೆಗಳು. ನಮ್ಮ ದೇಶದ ಮೇಲೆ ಬ್ರಿಟಿಷ್ ಅಟ್ಯಾಕ್ ಆಗಲಿ, ಮಿಷನರಿ ಅಟ್ಯಾಕ್ ಆಗಲಿ, ಇವರ ಮೂಲ ಉದ್ದೇಶ ಏನು ಗೊತ್ತಾ? ಅಧ್ಯಾತ್ಮದಿಂದ ನೀವು ನೋಡಿದ್ರೆ ಅವರೆಲ್ಲರೂ ನಮಗೆ ಶತ್ರು ಸಮಾನ. ಯಾಕಂದರೆ ಅವರು ಮಾಡ್ತಕ್ಕಂಥ ಕೆಲಸ ನಮಗೆ ಫಿಸಿಕಲಿ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅದನ್ನು ಮರೆತು ಬಿಟ್ಟರೆ, ಮೆಂಟಲಿ ಎಷ್ಟು ಇಂಪ್ಯಾಕ್ಟ್ ಆಗಿದೆ ನೋಡಿದ್ರೆ, ಮೆಂಟಲಿ ಅವರು ನಮ್ಮನ್ನು ರಾಜಸ ಮತ್ತು ತಾಮಸ ಸ್ವಭಾವಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದರಿಂದ ನಾವು ಮೇಲೆ ಬಂದು ಸಾತ್ವಿಕರಾಗಿ ನಮ್ಮ ಸಮಾಜವನ್ನು ಉತ್ತಮ ಸಮಾಜವನ್ನಾಗಿ ಮಾಡಿ ನಾವು ಬೆಳೆದು ನಮ್ಮ ಸಮಾಜವನ್ನು ಬೆಳೆದು ನಮ್ಮ ಕುಟುಂಬ ಬೆಳೆಸಬೇಕು, ನಮ್ಮ ನಮ್ಮ ಮಧ್ವ ಸಂಪ್ರದಾಯನ ಬೆಳೆಸಬೇಕು, ಬ್ರಾಹ್ಮಣ ಸಂಪ್ರದಾಯ ಬೆಳೆಸಬೇಕು, ನಮ್ಮ ಭಾರತೀಯತ್ವವನ್ನು ಬೆಳೆಸಬೇಕು. ಈ ಥರ ನಾವು ಕೆಲಸ ಮಾಡ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಯಶಸ್ಸಾಗುತ್ತೆ ಅಂತ ಅಂದ್ಕೋಬೋದು. ಇಲ್ದಿದ್ರೆ ನಾವು ಒಬ್ಬರ ರಾಜಕಾರಣಿಯಂತೆ 10 ಬಂಗ್ಲೆ ಮಾಡಿದೆ, 20 ಬಂಗ್ಲೆ ಮಾಡಿದೆ, 4 ಕಾರ್ ಮಾಡಿದೆ, 5 ಕಾರ್ ಮಾಡಿದೆ, ಇಷ್ಟು ದುಡ್ಡು ಮಾಡಿದೆ, ಅಷ್ಟು ಕೋಟಿ ಗಳಿಸಿದೆ, ಫಾರಿನ್ ಟ್ರಿಪ್ ಹಾಕೊಂಡ್ಬಂದೆ, 100 ಸಲ ಬದ್ರಿ ಯಾತ್ರೆ ಮಾಡಿ ಬಂದೆ, ಆದರೆ ಇದರಿಂದ ಏನೂ ಪ್ರಯೋಜನವೇ ಇಲ್ಲ. ನಾವು ಬದ್ರಿ, ಕಾಶಿ ಮುಂತಾದ ಯಾತ್ರೆಗಳನ್ನು ಮಾಡಿದ್ರೂ ಕೂಡ ಅದರಿಂದ ನಮ್ಮ ಬರೋ ಪುಣ್ಯ ತುಂಬ ಲವಲೇಶ. ದಾಸರೇ ಸಾಕಷ್ಟು ಕೃತಿಗಳಲ್ಲಿ ಹೇಳಿದ್ದಾರೆ, ಅತ್ಯಂತ ಸುಲಭವಾಗಿ ಎಲ್ಲ ಯಾತ್ರೆಗಳ ಫಲವನ್ನು ನೀವು ಪಡಿಬೇಕಂತಂದರೆ ನೀವು ಧರ್ಮದ ಪಾಠಗಳನ್ನು ಮನೆಯಲ್ಲಿ ಮಾಡಬೇಕು, ಅದನ್ನು ಜನರಿಗೆ ಕಲಿಸಬೇಕು. ಧರ್ಮ ಬೋಧನೆ, ಸಚ್ಚಾಸ್ತ್ರ ಚಿಂತನೆಗಳನ್ನು ನೀವು ಮಾಡ್ತಾ ಇದ್ದರೆ ನಿಮ್ಮ ಕುತ್ತಲ್ಲೇ ಎಲ್ಲ ಫಲಗಳು ಬರ್ತದೆ. ಇದಕ್ಕೆ ದುಡ್ಡು ವೇಸ್ಟ್ ಮಾಡ್ಕೋಬೇಕಾಗಿಲ್ಲ. ಆದರೆ ನೀವು 10 ಸಲ ಬದ್ರಿ ಯಾತ್ರೆ ಮಾಡಿ ಮತ್ತೊಬ್ಬರಲ್ಲಿ ಸ್ಯಾಡಿಸ್ಟ್ ನೇಚರನ್ನು ನೀವು ಬೆಳೆಸಿಬಿಟ್ರೆ, ಏನಪ್ಪ ನಾನು ಹೋಗಲೇ ಇಲ್ಲ, ಅವ್ರ ಮಕ್ಕಳು ದುಡ್ಡು ಕೊಟ್ಟರು, ಅವ್ರ ಅಪ್ಪ 10 ಸಲ ಬದ್ರಿ ಯಾತ್ರೆ ಮಾಡಿ ಬಂದಂತೆ, ನಾವು 1 ಸಲ ಹೋಗಿಲ್ಲ, ನಮ್ಮ ಮಕ್ಕಳು ವೇಸ್ಟ್ ಫೆಲೋಸ್ ಅಂತ ಅವ್ರು ತಿಳ್ಕೊಂಡ್ರೆ ಇದರಿಂದ ನಿಮಗೆ ಪಾಪ ಬರುತ್ತೆ ಹೊರತಾಗಿ ಪುಣ್ಯ ಬರಲ್ಲ. ಗೋದಾನ ಮಾಡ್ತಾನೆ, ಇಮಿಡಿಯೇಟಾಗಿ ವಾಟ್ಸಪ್ದಲ್ಲಿ ಸ್ಟೇಟಸ್ ಹಾಕೊಳ್ತಾನೆ, ನಾನು ಗೋದಾನ ಮಾಡಿದೆ, ವೆರಿ ಹೈ ಕ್ವಾಲಿಟಿ ಗೋದಾನ ಮಾಡಿದೆ, ಅಚ್ಚಾರಿಗೆ ಎಷ್ಟು ಬೇಡದಷ್ಟು ಕೊಟ್ಟೆ, ಬಂಗಾರ ತಟ್ಟಿ ಕೊಟ್ಟೆ. ಇದರಿಂದ ಏನಾಯಿತು, ಅವನದು ಪುಣ್ಯ ಅಂತೂ ಅವಾಗೇ ವಾಶೌಟ್ ಆಗೋಯ್ತು. ಆದರೆ ಇದರಿಂದ ಪಾಪವೂ ಕೂಡ ಬಂತು. ಹೆಂಗೆ ಅಂದರೆ, ಇನ್ನೊಂದು 4 ಜನ ಬೇಜಾರು ಮಾಡ್ಕೊಳ್ತಾರೆ, ನೋಡು ಅವನಿಗೆ ದುಡ್ಡಿತ್ತು ಅವ್ನು ಮಾಡ್ಕೊಂಡ, ನಮ್ಮ ಮಕ್ಕಳು ಗಳಿಸ್ಲಿಲ್ಲ ನಾವು ಮಾಡಲಿಲ್ಲ, ನಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ಲ ಮಾಡಲಿಲ್ಲ, ನಮ್ಮ ಮಕ್ಕಳು ಡಾಕ್ಟರ್ ಇಲ್ಲ ನಾವು ಮಾಡಲಿಲ್ಲ. ಅಂದರೆ ಪ್ರತಿಯೊಬ್ಬರು ದುಡ್ಡನ್ನೇ ಪ್ರಧಾನವಾಗಿ, ಅನಿಷ್ಟವಾದ ಈ ದುಡ್ಡಿನಿಂದನೇ ಅವರು ಹಾಳಾಗಿ ಹೋಗ್ತಾರೆ ಹೊರತಾಗಿ ಅದರಿಂದ ಒಳ್ಳೆಯ ಸತ್ಕಾರ್ಯಗಳು ಆಗೋದಿಲ್ಲ. ನಾವು ಪ್ರತಿಯೊಂದು ದುಡ್ಡಿನ ಮೇಲೆ ಅಳ್ಕೊಂಡು ಹೋದರೆ ಒಂದು ದಿವಸ ನಾವೆಲ್ಲರೂ ದುಡ್ಡಿನಿಂದನೇ ಹಾಳಾಗೋಗೋದು ತುಂಬ ಖಚಿತ. ಆದ್ದರಿಂದ ಈ ಥರದ ಕಾರ್ಯಗಳನ್ನು ನಾವು ಕಡಿಮೆ ಮಾಡಬೇಕಂದ್ರೆ ಈ ಸ್ಥಳದಲ್ಲಿ ನಾವು ಬೆಳಿಬೇಕು. ಇದು ಬೆಳಿಲಿಲ್ಲ ಅಂದರೆ ಈ ಥರ ಅನಾಹುತಗಳು ಆಗೇ ಆಗ್ತವೆ. ಇದಕ್ಕೆ ಮ್ಯಾಚುರಿಟಿ ಲೆವೆಲ್ ಅಂತಾರೆ ಕೂಡ. ಈ ಮ್ಯಾಚುರಿಟಿ ಲೆವೆಲ್ ನಮ್ಮ ಹತ್ರ ಬರಲಿಲ್ಲ ಅಂದರೆ ವಿ ಆರ್ ಇಮ್ಯಾಚ್ಯೂರ್. ಆ್ಯಂಡ್ ವಾಟ್ ಈಸ್ ದ ಔಟ್ಕಮ್ ಆಫ್ ಇಮ್ಯಾಚ್ಯೂರ್ ಪರ್ಸನ್? ಸಮಾಜವನ್ನು ಹಾಳು ಮಾಡ್ತಾನೆ. ಏನು ಸಮಾಜ ಹೆಂಗೆ ಹಾಳು ಮಾಡೋದಂದರೆ, ಜಸ್ಟ್ ಪುಟ್ ಎವ್ರಿಬಡಿ ಇಂಟು ಕಾಂಪಿಟೇಷನ್, ಸಮಾಜ ಹಾಳಾಗುತ್ತೆ. ನಾನು 10,000 ಗಳಿಸಿ ಇನ್ನೊಬ್ಬರು ನೀವು ತೋರಿಸ್ತೀನಿ, ನಾನು 10,000 ಗಳಿಸಿ ನಿಮಗೆ ಕೆಪಾಸಿಟಿ ಇಲ್ಲ ಅಂದರೆ ಅವ್ನು ಹೆಂಗಾದ್ರೂ ಕಷ್ಟಪಟ್ಟು 10,000 ಗಳಿಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಈ ಥರ ನಾವು ಮಾಡದೇನೆ ಇನ್ನಾದರೂ ಎಚ್ಚೆತ್ತುಕೊಂಡು ನಮ್ಮ ಪಾಠ ಪ್ರವಚನಕಾರರು ಕೂಡ, ಅಧ್ಯಾತ್ಮ ಚಿಂತಕರು ಕೂಡ ಈ ಥರ ವಿಷಯಗಳನ್ನು ಅವರು ಜನರಲ್ಲಿ ಮನಸ್ಸಲ್ಲಿ ಬಿತ್ತಿ ಅವರನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಂಗೆ ನಾವು ಮಾಡಿದ್ವಿ ಅಂದರೆ ಸಮಾಜ ಅತ್ಯಂತ ಸ್ವಾಸ್ಥ್ಯವಾಗಿ ಮುಂದೆ ಬರೋದರಲ್ಲಿ ಸಂದೇಹವೇ ಇಲ್ಲ. ಇದರಲ್ಲಿ ಈ ಚಿಂತನೆಯಲ್ಲಿ ಏನಾದರೂ ತಪ್ಪಿದರೆ ಅದು 100% ನನ್ನದು. ಇದರಲ್ಲಿ ಏನಾದರೂ ಸರಿಯಾದ ಚಿಂತೆ, ಸರಿಯಾದ ಚಿಂತನೆ, ಸರಿಯಾದ ಮಾಹಿತಿ ಇದ್ದರೆ ಅದು ಗುರುಗಳ ಅನುಗ್ರಹದಿಂದ ಬಂದಿದ್ದು. ಅದಲ್ಲದೆ ಮಾತ್ರ ಅದು ನಂದು. ಸರಿಯಾದ ಚಿಂತನೆ ಇದ್ದರೆ ಅದು ಎಲ್ಲ ಗುರು ಅನುಗ್ರಹದಿಂದ ಆಗಿದ್ದು ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.